ವೆಲ್ಕಮ್ ಟು ಆರ್ಗ್ಯಾನಿಕ್ ಅಡ್ಡ. ಇವತ್ತು ನಾನು ಏನಕ್ಕೆ ಬಂದಿದ್ದೀನಿ ಅಂದರೆ ತೋಟದಲ್ಲಿ ಒಂದು ವಿಶೇಷವಾಗಿರೋದೊಂದು ಫ್ರೂಟ್ ಗಿಡ ಹಾಕಿದ್ದೀನಿ. ಅದು ಯಾವುದು ಅಂತ ತೋರಿಸ್ತೀನಿ. ಇವಾಗ ಹಾರ್ವೆಸ್ಟ್ ಮಾಡೋಕ್ಕೆ ಬಂದಿದ್ದೀನಿ. ನೋಡಿ, ಒಂದು ದೊಡ್ಡಗಿರೋದನ್ನು ಹಣ್ಣನ್ನೇ ಏನೋ ತಿಂದ್ಬಿಟ್ಟೈತೆ. ತಿನ್ನಲಿ ಪಾಪ, ಅವು ತಾನೇ ಎಲ್ಲಿಗೆ ಹೋಗ್ತವೆ. ಕಾಣಿಸ್ತಾ ಇದೆಯಾ? ಕೆಳಗಡೆ ಕೆಡ್ತೀನಿ, ಆಮೇಲೆ ನೋಡಿ. ಅದೇನು ಹಣ್ಣು ಅಂತ ಯಾರಿಗಾದ್ರೂ ಗೊತ್ತಿದೆಯಾ? ನೋಡಿ, ಲಕ್ಷ್ಮಣ ಫಲ. ಕ್ಯಾನ್ಸರ್ ರೋಗಕ್ಕೆ ರಾಮಬಾಣ ಲಕ್ಷ್ಮಣ ಫಲ. ಕಾಣಿಸ್ತಾ ಇದೆಯಾ ಫ್ರೂಟ್ಸು? ಫೋರ್ ಡೇಸ್ ಬ್ಯಾಕು ತಂದಿದ್ದಂಥ ಲಕ್ಷ್ಮಣ ಫಲ ಹಣ್ಣಾಗಿದೆ. ಅದರಿಂದ ಇವತ್ತು ಐಸ್ ಕ್ರೀಮ್ ಮಾಡೋದಂತ ಮಿಲ್ಕಿ ಮಿಸ್ಟ್ದು ಫಸ್ಟ್ ಕ್ರೀಮ್ ತಂದಿದ್ದೀನಿ. ಅದು ನೋಡಿ ಹಾಕಿದ್ದೀನಿ. ಅದು ಡಬಲ್ ಸೈಜ್ ಆಗೋ ತನಕ ಅದನ್ನ ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು. ಮಿಷಿನರಿ ಇಲ್ಲದೇ ಇರೋ ಕಾರಣ ಇದು ಮ್ಯಾನ್ಯಲ್ ಪ್ರಾಸೆಸ್ ನಡೀತಾ ಇದೆ. ಲಕ್ಷ್ಮಣ ಫಲ ಹಣ್ಣಾಗಿ ಅದನ್ನು ನೀಟಾಗಿ ಬಿಡಿಸಿಟ್ಕೊಂಡಿದ್ದೀನಿ. ಆಯಿತಾ? ನೆಕ್ಸ್ಟು ಫ್ರೆಶ್ ಕ್ರೀಮ್ ಒಂದು 10 ಮಿನಿಟ್ಸು ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ನೋಡಿ. 1/2 ಲೀಟರ್ ಇರೋದು ತುಂಬ ಥಿಕ್ನೆಸ್ ಬಂದು ಈ ಥರ ಆಗಿರುತ್ತೆ. ಲಕ್ಷ್ಮಣ ಫಲದ ಫ್ರೂಟ್ ಪಲ್ಪ್ ಎಲ್ಲ ಬೀಜ ಎಲ್ಲ ಸಪ್ರೇಟ್ ಮಾಡಿ ಫ್ರೂಟ್ ಪಲ್ಪ್ ಮಾತ್ರ ತೊಗೊಂಡಿದ್ದೀನಿ ನಾನು. ಓಕೆ, ಇವಾಗ ಇದನ್ನು ಗ್ರೈಂಡ್ ಮಾಡ್ತೀನಿ. ಜೊತೆಗೆ ಮಿಲ್ಕಿ ಮಿಸ್ಟ್ದು ಕಂಡೆನ್ಸ್ಡ್ ಮಿಲ್ಕು ಶುಗರ್ ಬದಲು ಇದನ್ನು ಹಾಕ್ಕೊತಾ ಇದ್ದೀನಿ. ಓಕೆ, ಇದನ್ನು ಹಾಕ್ಕೊಂಡು ಇದ್ರ ಜೊತೆಗೆ ಗ್ರೈಂಡ್ ಮಾಡ್ಕೊತೀನಿ. ನೋಡಿ, ಅಷ್ಟು ಸಾಫ್ಟಾಗಿ ಅದನ್ನ ಗ್ರೈಂಡ್ ಮಾಡಿ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ. ಎಲ್ಲ ಒಂದು ಕಂಟೈನರ್ ಬೌಲ್ಗೆ ಹಾಕ್ಕೊಂಡು ಮತ್ತೆ ಎಲ್ಲ ಕ್ರೀಮ್, ಫ್ರೆಶ್ ಕ್ರೀಮ್ ಇದು. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪ್ಲಾಸ್ಟಿಕ್ ಕಂಟೈನರ್ಗೆ ಹಾಕಿ ಓಕೆ. ನಮ್ಮ ಮನೆಗಳಲ್ಲಿ ಏನು ಪ್ರೊಫೆಷ್ನಲ್ ಆಗಿ ನಾವೇನು ಐಸ್ ಕ್ರೀಮ್ ಮಾಡಲ್ಲ, ಅದಕ್ಕೆ ಯಾವ್ದು ಇರುತ್ತೆ ಮನೆಯಲ್ಲಿ ಅದರಲ್ಲೇ ಮಿಕ್ಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕಿನ್ನ. ಈ ಮುಂಚೆ ಎಲ್ಲ ಮಾಡ್ತಾಯಿದ್ದೆ, ಬಟ್ ವಿಡಿಯೋ ಮಾಡ್ತಾಯಿರಲಿಲ್ಲ. ಈಗ ನೋಡಿ ಇವನಿಗೋಸ್ಕರ ವಿಡಿಯೋ ಮಾಡ್ತಾಯಿದ್ದೀನಿ. ಸ್ಪೆಸಿಫಿಕ್ಕಾಗಿ ಐಸ್ ಕ್ರೀಮ್ ಕಂಟೈನರ್ ಅಂತ ಇಲ್ಲ ಸದ್ಯಕ್ಕೆ. ನೋಡಿ, ಇದಕ್ಕೆ ಹಾಕಿ
ಸದ್ಯ ಪ್ಲಾಸ್ಟಿಕ್ ಕಂಟೈನರ್ಗೆ ಹಾಕಿದ್ದೀನಿ ನೋಡಿ, ಗಮ್ಮಂತ ಇದೆ ಫ್ರೂಟ್ ಸ್ಮೆಲ್ಲು. ಸದ್ಯ ಕಂಟೈನರ್ನ ಕ್ಲೋಸ್ ಮಾಡಿ ಫ್ರೀಜರ್ಗೆ ಹಾಕಿ ಕ್ಲೋಸ್ ಮಾಡಿದ್ದೀನಿ. ಇದು 12 ಅವರ್ಸ್ ಆದಮೇಲೆ ತೆಗಿತೀನಿ ಅದು ನೀಚೆ.